ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ದೇವಿ ಬಸ್ರಿ ಆಗಿರೋ ವಿಷಯನ ಎಷ್ಟು ಗುಟ್ಟಾಗಿಟ್ಟಿದ್ವಿ, ಈಗ ಇವನಿಗೆ ಗೊತ್ತಾಗೋಯ್ತಲ್ಲಮ್ಮ. ಭಾಗ್ಯ, ಅವನು ಸಿಟ್ಟಿನಲ್ಲಿ ಕುದಿತಾ ಇದ್ದಾನೆ. ಅವನ ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತೇ ಆಗ್ತಾ ಇಲ್ಲ. ಎಲ್ಲಾನು ನನ್ನಿಂದಲೇ. ನಾನು ಏನ್ ಮಾಡ್ಲಿ? ನಾ ಅವ್ರಿಗೆ ನಿಜ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ನನ್ನ ಮೇಲೆ ತಪ್ಪು ಹೊರಿಸ್ತಾರೆ ಅಂತ ನಾ ಅವತ್ತೆ ಹೇಳ್ದೆ. ಕೇಳಿದ್ರ? ಈಗ ನೋಡಿ ಶಾಪ ಆಗ್ತಿದ್ದಾರೆ. ನಾನೇನ್ ತಪ್ಪು ಮಾಡ್ದೆ? ಎಲ್ಲ ನಿಮ್ ಮಾತು ಕೇಳಿದ್ದಕ್ಕೆ. ವರದರಾಜ್ ಅಂತ. ಒಂದ್ ನಿಮಿಷ ಈ ಕಡೆ ಹೋಗಿ. ಅಮ್ಮ, ಅಮ್ಮ, ಅಕ್ಕ, ಅಪ್ಪ ಹೇಗಿದ್ದಾರೆ? ಬಂದ್ಯಮ್ಮ, ನಿಮ್ಮ ಅಪ್ಪನಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಬರೀ ನನ್ನನ್ನು ಯಾಕೆ ಕಾಪಾಡ್ದೆ? ನಾನು ಅವತ್ತೇ ನೇಣು ಹಾಕೊಂಡಿದ್ರೆ ಯಾರಿಗೂ ಯಾವ ಕಷ್ಟನೂ ಬರ್ತಿರ್ಲಿಲ್ಲ. ನೀನಲ್ವೇ ನಾನ್ ನೇಣು ಹಾಕೋಬೇಕಿತ್ತು. ನಾನ್ ತಾನೇ ನಿನ್ನ ಹೆತ್ತಿದ್ದು. ಅಪ್ಪ ಎದೆ ನೋವು ಅಂತ ಅಡ್ಮಿಟ್ ಆಗಿರುವಾಗ ಯಾಕೆ ಹೀಗೆಲ್ಲ ಕೂಗಾಡ್ತಾ ನಿಂತ್ಕೊಂಡಿದ್ದೀರಾ? ಬರೀ ದೇವಿ ಬಸ್ರಿ ಆಗಿರೋ ವಿಷಯ ಗೊತ್ತಾಗಿದ್ದಕ್ಕೆ ಅವನಿಗೆ ಎದೆ ನೋವು ಬಂದಿರೋದು. ಹೌದಮ್ಮ, ದೇವಿ ರೂಮಲ್ಲಿ ಏನನ್ನೋ ಹುಡುಕಕ್ಕೆ ಹೋಗಿದ್ದಾನೆ. ದೇವಿ ಮೆಡಿಕಲ್ ರಿಪೋರ್ಟ್, ಸ್ಕ್ಯಾನ್ ಎಲ್ಲ ನೋಡಿ ಎಚ್ಚರ ತಪ್ಪಿದ್ದಿದ್ದ. ನಾವೆಷ್ಟೋ ಹೇಳಿ ನೋಡಿದ್ವಿ, ಆದ್ರೆ ಅವನು ಮಾತೇ ಕೇಳ್ತಾ ಇಲ್ಲ. ಮಾಸ್ಕ್ ತೆಗ್ದಿಟ್ಬಿಟ್ಟು ನನ್ನ ಕೊಂದ್ಬಿಡಿ ಅಂತ ಕೂಗಾಡ್ತಾ ಇದ್ದಾನೆ. ಸರಿ, ಯಾರು ಅಳ್ಬೇಡಿ, ನಾನ್ ನೋಡ್ಕೊಳ್ತೀನಿ. ಹೇಗಮ್ಮ? ಅಜ್ಜಿ, ಇಂಥ ಒಂದಿನ ಬರುತ್ತೆ ಅಂತ ನೀವ್ ಯಾರಾದ್ರೂ ನೆನೆಸ್ಕೊಂಡಿದ್ರೋ ಇಲ್ವೋ, ಆದ್ರೆ ನಾನ್ ಎದುರು ನೋಡ್ತಾ ಇದ್ದೆ. ನಾನ್ ಮಾತಾಡ್ತೀನಿ. ಡಾಕ್ಟರ್, ನಾನು ಒಳಗೆ ಹೋಗಿ ನಮ್ಮಪ್ಪ ನೋಡ್ಬೋದಾ? ಪ್ಲೀಸ್ ಡಾಕ್ಟರ್, ಸ್ವಲ್ಪ ಅಲೋ ಮಾಡಿ ಡಾಕ್ಟರ್. ಸರಿ ಅಮ್ಮ, ಅವ್ರ ಎಮೋಷನಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸರಿ ಡಾಕ್ಟರ್. ಸರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಯಾರು ಗಾಬರಿ ಆಗ್ಬೇಡಿ, ನಾನು ಮಾತಾಡ್ತೀನಿ. ಅಪ್ಪ, ಹುಷಾರಪ್ಪ. ಅಪ್ಪ, ಅಳ್ಬೇಡಿ ಅಪ್ಪ. ಬೆಂಗಳೂರಿಂದ ಬಂದಿದ್ಯಾ? ನಿನ್ಗೂ ಈ ವಿಷಯ ಗೊತ್ತಿತ್ತಮ್ಮ? ನಿನ್ನ ಅಕ್ಕ ಮಾಡಿರೋ ಕೆಲಸ ನೋಡಿದ್ಯಾ? ಎಂತ ಕೆಲಸ ಮಾಡಿದಾಳೆ? ಅವಳು ಹೊಟ್ಟೆಯಲ್ಲಿ ಮಗು ಇದೆಯಾ ಅಮ್ಮ? ಅಪ್ಪ ಪ್ಲೀಸ್, ನಾನು ಹೇಳೋದು ಕೇಳಿ ಅಪ್ಪ. ಯಾರು ಏನು ಹೇಳೋದು ಬೇಡಮ್ಮ. ಈ ಡ್ರಿಪ್ಸ್ ಅಲ್ಲಿ ವಿಷ ಬೆರೆಸಿ ಸೈಲೆಂಟ್ ಆಗಿ ನನ್ನ ಕೊಂದ್ಬಿಡಿ. ನೀನೇನಂತಿತಿ ಎಲ್ಲ ಮಾಡಿ ಮುಗಿಸಿ ಹೋಗ್ಬಿಡಮ್ಮ. ಇವಳು ನನ್ನ ಹೆಣ ಕೂಡ ಮುಟ್ಟಬಾರ್ದು. ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಅಕ್ಕ, ನೀನ್ ಸ್ವಲ್ಪ ಆಚೆ ಇರು. ಆಗಲ್ಲ, ಅಮ್ಮನ್ಗಿಂತ ಅಪ್ಪನಿಗೆ ನನ್ನ ಮೇಲೆ ಅಕ್ಕರೆ ಹೆಚ್ಚು. ನಂಗಂತ ಪ್ರಾಣನೇ ಕೊಡ್ತಾರೆ. ಆದ್ರೆ ಈಗ ನಾನು ಅವ್ರನ್ನ ಮುಟ್ಟಬಾರ್ದು ಅಂತಿದ್ದಾರೆ. ಅಷ್ಟೊಂದು ಕೆಂಡ ಕಾರ್ತಿದ್ದಾರೆ. ಹೌದು, ಕೆಂಡ ಕಾರ್ತಿದ್ದೀನಿ. ನೀ ನನ್ನ ಮಗಳೇ ಅಲ್ಲ. ಹೋಗ್ಬಿಡು, ಹೋಗು. ಅಪ್ಪ, ಅಕ್ಕ ಪ್ಲೀಸ್ ಅಕ್ಕ, ನಾನು ಒಂಟಿಯಾಗಿ ಮಾತಾಡ್ತೀನಿ. ಎಲ್ಲದಕ್ಕೂ ನಾನೇ ಕಾರಣ, ಈ ಮಗುನೇ ಕಾರಣ. ಹುಟ್ಟೋದಕ್ ಮುಂಚೆನೆ ನಮ್ಮಿಬ್ರನ್ನು ಬೇರೆ ಮಾಡಕ್ ನೋಡ್ತಿರೋ ಈ ಮಗು ಯಾಕೆ? ಈ ಮಗು ನನಗ್ ಬೇಡ ಬೇಡ ಬೇಡ. ಸುಮ್ನಿರಕ್ಕ, ಏನ್ ಮಾತಾಡ್ತಾ ಇದೀಯಾ?
ಮಗುಗೇನಾದ್ರೂ ಆಯ್ತು ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಸುಮ್ನೆ ಇರಕ್ಕ. ಅಪ್ಪ, ನೀವು ಊರಿನ ಚೇರ್ಮನ್, ಅನುಭವ ಇರೋರು, ದೊಡ್ಡ ಹುದ್ದೆಲಿರೋರು. ತುಂಬಾ ಜನ ನಿಮ್ ಹತ್ರ ತೊಂದರೆಗಳನ್ನ ಹೇಳ್ಕೋತಾರೆ. ನೀವು ತಾಳ್ಮೆಯಿಂದ ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಅಮ್ಮ, ಇದೆಲ್ಲ ಬೇರೆಯವ್ರಿಗಮ್ಮ. ಹೀಗೆಲ್ಲ ಮಾತಾಡಿ ನನ್ ಮನ್ಸು ಬದಲಾಯಿಸ್ಬೇಡ. ಇದು ನನ್ ಸ್ವಂತ ರಕ್ತ, ನಮ್ಮ ಮನೆತನದ ಮಾನ ಹೋದ್ಮೇಲೆ ಈ ಉಸಿರಿಡ್ಕೊಂಡು ಯಾಕಮ್ಮ ಬದುಕಿರ್ಬೇಕು? ಏನಮ್ಮ, ನೀನ್ ಇವಳು ಪಾರ್ಟಿನಾ? ಅಪ್ಪ ಪ್ಲೀಸ್ ಅಪ್ಪ, ಸ್ವಲ್ಪ ತಾಳ್ಮೆಯಿಂದ ಕೇಳಿ ಅಪ್ಪ. 2 ಹೆಣ್ಮಕ್ಳನ್ನ ಹೆತ್ತು ಏನಮ್ಮ ಪ್ರಯೋಜನ? ಒಬ್ಳು ಮಣ್ಣು ತಿಂದು ಇನ್ನೊಬ್ಳು ಅಕ್ಕ ಮಾಡಿದ ಕೆಲ್ಸಕ್ಕೆ ಸಮಜಾಯಿಷಿ ಕೊಡ್ತಾ ಇದ್ದಾಳೆ. ಇಲ್ಲ, ನನಗೆ ಯಾವ ಮಕ್ಕಳು ಬೇಡ. ಹೋಗಿ, ಇಬ್ರು ಹೊರಟೋಗಿ. ಅಪ್ಪ, ಏನಮ್ಮ, ಇನ್ ಮುಂದೆ ಹೆಂಗಮ್ಮ ನಾನು 100 ತಲೆ ಎತ್ಕೊಂಡು ತಿರುಗ್ಲಿ? ಎಂತ ಮಕ್ಕಳು ಹೆತ್ತಿದ್ದಾರೆ ಅಂತ ಅವ್ರನ್ನ ಗೇಲಿ ಮಾಡನಾಗಲ್ವಾ? ಊರ್ ಜನದ ಬಾಯಿ ಬಗ್ಗೆ ನಿಂಗೇನು ಗೊತ್ತಿಲ್ಲ. ಅದು ಹೊಳೆಯಲ್ಲಿರೋ ಸುಳಿಗಿಂತ ಭಯಂಕರವಾಗಿರುತ್ತೆ. ಜನರನ್ನ ಓಡಾಡ್ಕೊಂಡಿರೋಕ್ ಬಿಟ್ಟು ಉಸಿರು ಹೀರಿ ತೆಗೆದು ಹೆಣವಾಗಿಸ್ಬಿಡುತ್ತಮ್ಮ. ಯಾರಿಗೆ ಹೇಳಿ ಏನ್ ಪ್ರಯೋಜನ? ತಪ್ಪೆಲ್ಲ ನಂದೇನೆ. ನಾನು ನನ್ನ ಮಕ್ಕಳನ್ನ ಸರಿಯಾಗಿ ಬೆಳೆಸ್ಲಿಲ್ಲ. ಅಪ್ಪ, ಮಾನ ಮರ್ಯಾದೆ ಹೋಯ್ತು. ಏನಮ್ಮ ಮಾಡ್ತಿದ್ದೀರಾ? ಅಲ್ಲಮ್ಮ, ಅವ್ರನ್ನ ಎಮೋಷನಲ್ ಆಗಕ್ ಬಿಡಬೇಡಿ ಅಂತ ಹೇಳಿದ್ನಲ್ಲ ನೀವುನು. ಅಯ್ಯೋ ಸಾರಿ ಡಾಕ್ಟರ್, ಇವ್ರನ್ನ ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ಏನಪ್ಪ? ನವ್ ಯು ಸಿ, ನಿಮ್ ಫ್ಯಾಮಿಲಿಲೇ ನೀನೇ ಸ್ವಲ್ಪ ಓದಿರೋ ಹುಡುಗಿ ಅನುಭವಸ್ಥೆ ತರ ಕಾಣಿಸ್ತೀಯ. ನಿಮ್ಮ ಅಪ್ಪನ ಕಂಡೀಷನ್ ಕ್ರಿಟಿಕಲ್ ಆಗಿದ್ಯಮ್ಮ. 90% ಬ್ಲಾಕ್ ಇದೆ. ಅವರು ಕೂಡಲೇ ಸರ್ಜರಿ ಮಾಡಬೇಕು. ಅವ್ರನ್ನ ಹೀಗೆ ನೀವೆಲ್ಲ ಸೇರಿ ಎಮೋಷನಲ್ ಮಾಡ್ತಾನೆ ಇದ್ರೆ ಆಮೇಲೆ ಸರ್ಜರಿ ಸರಿಯಾಗಿ ನಡೆಯಲ್ಲ. ಅದರಿಂದ ಏನು ಉಪಯೋಗನೂ ಆಗಲ್ಲ. ಅವ್ರ ಜೀವಕ್ಕೇನೆ ಕುತ್ತಾಗತ್ತೆ. ಪ್ಲೀಸ್ ಡಾಕ್ಟರ್, ಹಾಗೆಲ್ಲ ಹೇಳ್ಬೇಡಿ. ಹೇಗಾದ್ರೂ ಅವರನ್ನ ಕಾಪಾಡಿ ಸರ್ಜರಿ ಮಾಡ್ಬಿಡಿ ಡಾಕ್ಟರ್. ಡಾಕ್ಟರ್ ಬೇಡ, ಡಾಕ್ಟರ್ ಬೇಡ. ಆಪರೇಷನ್ ಯಾವುದು ಮಾಡಬೇಡಿ. ಆ ದೇವರೇ ನೋಡ್ಬಿಟ್ಟು ನನ್ಗೆ ಎದೆ ನೋವು ಕೊಟ್ಟಿದ್ದಾನೆ. ಇದ್ರಲ್ಲೇ ನನ್ನ ಕತೆ ಮುಗ್ದು ಹೋಗ್ಲಿ. ಮಿಸ್ಟರ್ ವರದರಾಜ್, ವಾಟ್ ಆರ್ ಯು ಟಾಕಿಂಗ್? ಬೇಡ ಡಾಕ್ಟರ್, ನನ್ನ ಬಿಟ್ಬಿಡಿ. ಡಾಕ್ಟರ್, ಒಂದ್ ಕೆಲಸ ಮಾಡ್ತೀರಾ? ಹೇಳಿ. ಆಪರೇಷನ್ ಥಿಯೇಟರ್ ಅಲ್ಲೇ ಇಟ್ಟು ನನ್ನ ಕೊಂದ್ಬಿಡಿ. ಹಾಗಾದ್ರೆ ಸಾಯ್ತೀನಿ. ಅಯ್ಯೋ ಅಪ್ಪ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬಿಡಿ. ಹೆಂಗಮ್ಮ ಮಾತಾಡ್ತಾ ಇರ್ಲಿ? ಎಲ್ಲಾರು ಸೇರ್ಕೊಂಡು ಆ ವಿಷಯ ಮುಚ್ಚಿಟ್ಟು ಮಾತಾಡ್ದೆ ಇದ್ರಲ್ಲ, ಅದೇ ತರನ ಮಾನ ಹೋದ್ಮೇಲೆ ಬದುಕಿದ್ದೇನಮ್ಮ ಪ್ರಯೋಜನ? ಮಾನ ಹೋದ್ಮೇಲೆ ಯಾಕಮ್ಮ ಬದುಕಿರ್ಲಿ? ಕಮ್ ಟು ಮೈ ಕ್ಯಾಬಿನ್. ನಿಮ್ಮ ಅಪ್ಪನ ಸರ್ಜರಿ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸರಿ ಡಾಕ್ಟರ್, ಬರ್ತೀನಿ. ನಾನ್ ದೊಡ್ಡ ತಿಳಿದವನು ಅಂತ ಅನ್ಕೊಂಡು ಈ ಊರು ನನಗೆ ಚೇರ್ಮನ್ ಸ್ಥಾನ ಕೊಡ್ತು. ಕೊನೆಯಲ್ಲಿ ನಾನೇ ಮುಟ್ಟಾಳ.